300ಕ್ಕೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಲಾಗಿದೆ. 3,000ಕ್ಕೂ ಹೆಚ್ಚು ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನ, ಮಹಿಳೆಯರನ್ನ ಇವತ್ತಿನ ಕೊರೆಯುವ ಚಳಿಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಬಿಡಲಾಗಿದೆ. ಇದು ಕೇಳಲೆಲ್ಲೋ ಉತ್ತರ ಪ್ರದೇಶ ಅಥವಾ ಬಿಹಾರ ಅನ್ಕೋಬೇಡಿ. ಇದು ನಡೆದಿರುವಂಥದ್ದು ಕಾಂಗ್ರೆಸ್ ಆಡಳಿತ ಮಾಡ್ತಿರುವಂತಹ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಘಟನೆ. ಗ್ರೇಟರ್ ಬೆಂಗಳೂರಿನ ಹೆಸರಿನಲ್ಲಿ ರಾತ್ರೋರಾತ್ರಿ ಬುಲ್ಡೋಸರ್ ಮೂಲಕ ಬಡವರನ್ನ ಬೀದಿಗೆ ಬಿಡುವಂತಹ ಸಂಸ್ಕೃತಿ ಕರ್ನಾಟಕಕ್ಕೆ ಹೇಗೆ ಬಂತು? 4 ಬೆಡ್ರೂಮ್, ಮಾರ್ಬಲ್ ಫ್ಲೋರ್ಗಳು, 4 ಅಟ್ಯಾಚ್ ಬಾತ್ರೂಮ್ ಹೊಂದಿರುವವರಿಗೆ ಇದು ಅರ್ಥ ಆಗ್ಬೇಕಂತೇನಿಲ್ಲ. ಬಡವರ ಮನೆ ಧ್ವಂಸ ಮಾಡೋದೇ ಅಭಿವೃದ್ಧಿಯ? ಅಭಿವೃದ್ಧಿ ತಪ್ಪಲ್ಲ, ಆದ್ರೆ ಮುಂಚಿತವಾಗಿ ಯಾವುದೇ ನೋಟಿಸ್ ಅನ್ನ ಕೊಡದಲೆ ಏಕಾಏಕಿ ಡಿಸೆಂಬರ್ 20ರಂದು ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಬೆಂಗಳೂರಿನ ಯಲಹಂಕದ ಕೋಗಿಲು ಫಕೀರ್ ಕಾಲೋನಿ ಮತ್ತು ವಸೀಂ ಲೇಔಟ್ಗೆ ನುಗ್ಗಿದ ಬುಲ್ಡೋಸರ್ಗಳು 300ಕ್ಕೂ ಹೆಚ್ಚು ಅಧಿಕ ಮನೆಗಳನ್ನ ಧ್ವಂಸ ಈ ಎಲ್ಲಾ ಮನೆಗಳು ಅಕ್ರಮವಾಗಿ ನಿರ್ಮಿಸಿದ್ದು ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತೀರ್ಮಾನ ತೆಗೆದುಕೊಂಡು 6 JCB, 300ಕ್ಕೂ ಹೆಚ್ಚು ಪೊಲೀಸರು ಮತ್ತು ಮಾರ್ಷಲ್ಗಳನ್ನ ಬಳಸಿ ಈ ಕಾರ್ಯಾಚರಣೆ ಮಾಡಿದೆ. ಭಿಕ್ಷೆ ಬೇಡ್ಕೊಂಡು, ದರ್ಗಾಗಳಲ್ಲಿ ಹಾಡನ್ನ ಹಾಡ್ಕೊಂಡು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು 20 ವರ್ಷದಿಂದ ವಾಸವಾಗಿದ್ದವರನ್ನ ಏಕಾಏಕಿ ಹೊರದಬ್ಬಿದ್ರೆ ಅವರ ಪರಿಸ್ಥಿತಿ ಏನಾಗ್ಬೇಕು? ಈ ಗ್ರೇಟರ್ ಬೆಂಗಳೂರಿನ ಯೋಜನೆಯಲ್ಲಿ ನಮ್ಮಂತ ಬಡವರಿಗೆ ಜಾಗ ಇಲ್ವಾ? ವಿಶೇಷ ಅಂದ್ರೆ ಅಲ್ಲಿ ವಾಸವಾಗಿದ್ದವರ ಬಳಿ ವೋಟರ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಇದೆಲ್ಲವೂ ಕೂಡ ಇತ್ತು. ಅಕ್ರಮ ಜಾಗದಲ್ಲಿರುವವರಿಗೆ ಈ ದಾಖಲಾತಿ ಎಲ್ಲ ಹೇಗೆ ಕೊಟ್ಟರು? ಚುನಾವಣೆಯ ಸಮಯದಲ್ಲಿ ರಸ್ತೆ ರೆಡಿ ಮಾಡ್ಕೊಡ್ತೀವಿ, ಬೇಕಾದ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ ಅಂತ ಕಳೆದ 20 ವರ್ಷದಿಂದ ಅವರಿಗೆ ಭರವಸೆ ಕೊಡ್ತಿದ್ದಂತಹ ನಾಯಕರು ಇವತ್ತು ಮಾಯಾಗಿದ್ದಾರೆ. ನಾವು ಊಟ ಮಾಡ್ದಿರ ಬೀದಿಗೆ ಬಂದಿದೀವಿ. ಇವಾಗ ಎಲ್ಲಿದ್ದೀರಾ ಸರ್ ನೀವೆಲ್ಲ? ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಎಲ್ಲಿದ್ದೀರಾ? ಕೈ ಜೋಡಿಸ್ತಾ ಇದೀವಿ ನಾವು, ಬರ್ರಿ ಇವಾಗ, ನಮ್ಗೆ ಅವಶ್ಯಕತೆ ಇದೆ, ನಾವು ಓಟ್ ಹಾಕಿದೀವಿ. ನಿದ್ರೆಯಲ್ಲೇ ಇರುವಾಗಲೇ ಬುಲ್ಡೋಸರ್ ಮೂಲಕ ದಾಳಿ ಮಾಡಿ, ಏಕಾಏಕಿ ದಾಳಿ ಮಾಡಿ ಪೊಲೀಸರಿಂದ ಬೆದರಿಸಿ ಯಾವುದೇ ವಸ್ತುವನ್ನು ಕೂಡ ತೆಗೆಯಲು ಸಮಯ ಕೊಡದೆ, ವಿದ್ಯಾರ್ಥಿಗಳಿಗೆ ಅವರ ಪುಸ್ತಕವನ್ನು ಕೂಡ ಸಮಯ ಕೊಡದಲೆ ಅವರನ್ನ ಹೊರಹಾಕಿದ್ದಾರೆ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ನೋಡಿ ಎಲ್ಲ ಹಿಂಗ್ ಕಿತ್ತಾಕಿ ನಾಯಿ ತರ ಬೀಸಾಕಿದ್ದಾರೆ ಆಚೆ ಕಡೆ. ಚಿಕ್ಕ ಮಕ್ಕಳು, ನಮ್ಮ 12 ವರ್ಷ ಹುಡುಗಿ ಅದು ಎತ್ಕೊಂಡು ನಾವು ರೋಡಲ್ಲಿ ಮಾಡ್ಕೊಳ್ಬೇಕು. ಭಾರತದಲ್ಲಿ ಬಡವನಾಗಿ ಹುಟ್ಟೋದು ಕೂಡ ತಪ್ಪಾಗಿದೆ ಅಲ್ವಾ? ಪರ್ಯಾಯ ವ್ಯವಸ್ಥೆ ಮಾಡಿಕೊಡದಲೆ ಅಥವಾ ಪರ್ಯಾಯ ಜಾಗವನ್ನ ಕೊಡದೆ ಬಡವರ ಮನೆ ಧ್ವಂಸ ಮಾಡೋದೇ ಅಭಿವೃದ್ಧಿಯ? ಇಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು? 20 ವರ್ಷದಿಂದ ವಾಸ ಮಾಡ್ತಿದ್ದಂತಹ ಜನರು ಒಂದೇ ಕ್ಷಣದಲ್ಲಿ, ಒಂದೇ ರಾತ್ರಿಯಲ್ಲಿ ನಿರಾಶ್ರಿತರಾದರು. ಯಾವುದೇ ಮಾಧ್ಯಮ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಾಯಕರ ದೊಡ್ಡ ದೊಡ್ಡ ಹೇಳಿಕೆ ಇದರಲ್ಲಿ ಬರ್ತಾ ಇಲ್ಲ. ನಾಯಕರ ದೊಡ್ಡ ದೊಡ್ಡ ಹೇಳಿಕೆಗಳಿಲ್ಲ. ಅತಿ ಹೆಚ್ಚು ಭೂಮಿಯನ್ನ ಕರ್ನಾಟಕದಲ್ಲಿ ಅಕ್ರಮವಾಗಿ ಅತಿಕ್ರಮಣ ಮಾಡಿಕೊಂಡಿರುವಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಮತ್ತು ಅವರ ಚೇಲಗಳ ಮನೆಗೆ ಯಾವಾಗ ಬುಲ್ಡೋಸರ್ ದಾಳಿ ಆಗುತ್ತೆ ಅನ್ನೋದು ನಾವು ಸರ್ಕಾರದೊಂದಿಗೆ ಪ್ರಶ್ನೆ ಮಾಡಬೇಕಾಗಿದೆ. ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಕನಿಷ್ಠ ಅವರಿಗೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆ ಆದರೂ ಸರ್ಕಾರ ಮಾಡಿಕೊಡ್ಲಿ.